ಮಾತಾಡ್ಕೊಂಡು ಕೂತ್ಬಿಡು. ಯಾವ ರಣರಂಗದ 1959ರ ಸಂಘರ್ಷದ ಕೇಂದ್ರಬಿಂದು ಲಾಂಚೂಗೆ ಅಧಿಕೃತ ಮಾನ್ಯತೆಯನ್ನ ಭಾರತ ಕೊಟ್ಟಿದೆ. ಇವತ್ತು ಸರ್ವೆ ಆಫ್ ಇಂಡಿಯಾ ಆಮೇಲೆ ಅಷ್ಟು ಅಭ್ಯಾಸ ಮಾಡ ಅಂತೀನಿ ಬರ್ಕೊಳ ಅಂತೀನಿ. ಮಯನ್ಮಾರ್ ಗಡಿಯ ಪ್ರಮುಖ ಹೆಬ್ಬಾಗಿಲು ಜೈರಾಂಪುರಕ್ಕೆ ವಿಶೇಷ ಸ್ಥಾನವನ್ನು ಕಲ್ಪಿಸಲಾಗಿದೆ. ಅಪ್ಪರ್ ಸುಬನ್ಸಿರಿ ಜಿಲ್ಲೆಯ ಲಾಂಚು ಬಳಿಯ ಭಾಷಾ ಗ್ರಾಮಕ್ಕೂ ಕೂಡ ಅಧಿಕೃತ ಭಾರತ ಯುದ್ಧ ಎಲ್ಲ ಕಾರಣಕ್ಕಾಗಿ ನಿಜೂಲಾ ನಿಜಾಲ ಮುಕರ್ಲಾ ಸೇರಿದಂತೆ ಪ್ರಮುಖ ಪರ್ವತಗಳಿಗೆ ಹೆಸರುಗಳನ್ನು ಕೊಟ್ಟು ಅದನ್ನ ನಕ್ಷೆ ಸೇರ್ಪಡೆ ಮಾಡಲು ಸಂಬಂಧಪಡುತ್ತದೆ. ಹೆಸರನ್ನು ಕೊಟ್ಟಿದ್ದಾರೆ. 1962ರ ಯುದ್ಧ. ಇದರಲ್ಲಿ ವೀರ ತಿಲಕ್ ಸಿಂಗ್ ತಾಪಾ ಸ್ಮರಣಾರ್ಥ ಶೇರ್-ಎ ತಾಪಾ ಸ್ಮಾರಕವನ್ನು ನಿರ್ಮಾಣ. ಸಾಂಬೋಸರವರ ಭಾರಾಕುಂದನ್ ಬುದ್ಧವಂತ ಭಾರತಗಳಿಗೆ ಅಧಿಕೃತವಾದಂತಹ ಮಾನ್ಯತೆಯನ್ನು ಭಾರತೀಯ ನಕ್ಷೆಯಲ್ಲಿ ಗುರುತಿಸಲಾಗಿದೆ. ಸಾಂಬೋಸರವರ ಭಾರಾಕುಂದನ್ ಬುದ್ಧ ಮಂದಿರ ಮತ್ತು ಕಾಮಲಾಂಗ್ ಎನ್ನುವಂತಹ ಅಭಯಾರಣ್ಯದ ಬಳಿ ಕಾಮಾಲಾಂಗೆ ನಗರಕ್ಕೂ ಕೂಡ ಭಾರತೀಯ ಹೆಸರುಗಳನ್ನು ಕೊಡುವ ಪ್ರಯತ್ನ ಆಗಿದೆ. ಈ ಪಟ್ಟಿಯಲ್ಲಿ ರಾಮನಗರ, ಜ್ಯೋತಿನಗರ, ಶಿವಾಜಿನಗರ ಮತ್ತು ಬೈಸಾಖಿ ಗ್ರಾಮಗಳು ಈ ವೀರ ಯೋಧರ ಸ್ಮರಣಾರ್ಥವಾಗಿ ಅವರ ಪ್ರಭಾವ, ಅವರ ಇತಿಹಾಸವನ್ನ ಶಾಶ್ವತಗೊಳಿಸುವ ಪ್ರಯತ್ನವನ್ನ ಭಾರತ ಇವತ್ತು ಮಾಡಿದೆ. ಸರ್ವೆ ಆಫ್ ಇಂಡಿಯಾ ಮಾಡಿರುವ ಎಲ್ಲದರ ನಡುವೆ ತಿಳಿಸಿರ್ತಾರೆ. ಎಲ್ಲರಿಗೂ ಆಯ್ತಾ? ಅಂಡ್ ಆನ್ ಮೀಡಿಯಾ ಚುನಾವಣಾ ಫಲಿತಾಂಶದ ದಿನ ತಿರುಪತಿ ಹರಕೆ. ತಮಿಳುನಾಡು ಚುನಾವಣೆ ಫಲಿತಾಂಶದ ವೇಳೆ ಟಿವಿಗೆ ಭರ್ಜರಿ ಜಯ ಗಳಿಸಿತು. ಆಗ ನಟಿ ತ್ರಿಷಾ ಆತ ತಮಿಳುನಾಡಿನಲ್ಲಿ ವಿಶೇಷ ಪೂಜೆ ಹರಕೆ ಸಲ್ಲಿಸಿದ ಬಳಿಕ ನೇರವಾಗಿ ವಿಜಯ್ ಮನೆಗೆ ಬಂದಿತ್ತು. ತಿರುಪತಿ ಪ್ರಸಾದ ಕೊಡಲು ಮತ್ತು ಅಭಿನಂದನೆಗಳನ್ನು ತಿಳಿಸಲು ತ್ರಿಷಾ ಮಾಹಿತಿ ಹೊರಬಿದ್ದಿತ್ತು. ಇದಕ್ಕೂ ಮುನ್ನ ಮಾರ್ಚ್ನಲ್ಲಿ ಚೆನ್ನೈನಲ್ಲಿ ನಡೆದಿರುವಂತಹ ವಿವಾಹ ಆರತಕ್ಷತೆಯಲ್ಲಿ ವಿಜಯ್ ಹಾಗೂ ತ್ರಿಷಾ ಕೃಷ್ಣನ್ ಒಟ್ಟಿಗೆ ಒಂದೇ ತರಹದ ಉಡುಗೆಯಲ್ಲಿ ಕಾಣಿಸಿಕೊಂಡಿದ್ದು ಇನ್ನು ಪ್ರೊಡ್ಯೂಸರ್ ಗಣಪತಿ ಎಂದು ಸುರೆಯ ನಟಿ ತ್ರಿಷಾ ಅದೇ ಬಣ್ಣದ ಸೀರೆ ಕೊಟ್ಟಿದ್ದು. ಒಂದೊಂದು ಮಾಡಿ ಮುಟ್ಟಿ ಪಲ್ಯ ಅದು ಹಾಳಾಕತ್ತೆ. ಮತ್ತೆ ಮುಸುರಿಗೆ ಹಾಕ್ತೀನಿ ತಿಂತೇವೆ ಒಂದಿಟ್ಟು. ಸುಮ್ಮನೆ ಪಲ್ಯ ನೋಡ ತುಟ್ಟಿ ಕಾಳ ಮಾಡಿ ಚಲ್ಲಿದ್ರೆ ಎದಕ್ಕೆ ಮನೆಗೆ ವಿಜಯ್ ಭೇಟಿ ನೀಡಿದ್ದು ಸಹಜವಾಗಿ. ಆದ್ರೆ ವಿವಾದ ಶುರುವಾಗಿದ್ದು ಅಲ್ಲಿಗೆ ಬಂದಿರುವಂತ ಜೊತೆಗೆ ಬಂದಿದ್ದ ನಟಿ ತ್ರಿಷಾ ಮತ್ತೆ ಸ್ವಲ್ಪ ಮಾಡೋದು ಫಾಲ್ತು ಎದಕ್ಕೆ ಮಾಡ್ಬೇಕು? ಅದೇ ಫೋನ್ ಸ್ಟೀಲ್ ಹಾಕತ್ತೆ ಕೇಳ್ತಿರ್ಲಿಲ್ಲ, ತಿಳ್ಕೊಬೇಕು. ಫೋನ್ ಹಾಳಾಗಂತ ಅನ್ನೋದು ವಿಚಾರ ಇಲ್ಲ. ಕುಟುಂಬದ ಹಿರಿಯರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಎನ್ನಲಾಗ್ತಾ ಇದೆ. ವಿಶೇಷವಾಗಿ ಹೆಂಗದಲ್ಲ ಗಣಪತಿ ತಾಯಿ ಇಲ್ಲ ಅದ ನೋಡ ಅಂತೀನಿ ನಾನು. ಎಲ್ಲೈತಿ ಅವನ್ ಹೇಳ್ತಿ ಆಕೆ ನಟಿ ನೋಡಿಲ್ಲ ನಾನು ಅಂತ ಹೇಳ ಅಂತಿದ್ದೆ. ಹೋಗಿದ್ರೆ ಹೆಂಗ್ ಕಿಲೋ ಹೆಂಗ್ 5 ಕಿಲೋ ಇತ್ತು.